ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ರಾಜಕಾರಣ ಹೇಸಿಗೆ ತಿನ್ನುವವರು ಮತ್ತು ಗಲೀಜುಗಳ ಉದ್ಯಮ ವೃತ್ತಿಯಾಗಿತ್ತು. ಅಟ್ಲೀಸ್ಟ್ ಮೆಜಾರಿಟಿ ಎಲ್ಲರೂ ಅಲ್ದಿದ್ರೆ. ಈಗ ಬ್ರೈನೇ ಇಲ್ಲದೆ ಇರೋ, ಲಾಜಿಕ್ ಇಲ್ಲದೆ ಇರೋ ರಾಜಕಾರಣಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಭಾರತದ ಬಳಿ, ಭಾರತದ ಹತ್ತಿರನೂ ಅಲ್ಲ, ಬುಡಕ್ಕೆ ಬಂತ ಅಂತ ಇಲ್ಲೇನೋ ಒಂದು ಕೇಳಿಸ್ಕೊಂಡೆ. ಈಗ ನಮ್ಮ ಬುಡಕ್ಕೆ ಬಂದೂ ಇಲ್ಲ, ಅದು ಹತ್ತಿರದಲ್ಲಾಗಿರ್ಬೋದು. ಶ್ರೀಲಂಕಾ ಬಳಿ ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯನ್ನು ನಿನ್ನೆ ಅಮೇರಿಕಾದ ಜಲಾಂತರ್ಗಾಮಿ ಒಂದು ಹೊಡೆದು ಉರುಳಿಸಿತ್ತು. ಅದು ಈಗ ನಮ್ಮ ದೇಶದಲ್ಲಿ ಕೋಲಾಹಲಕ್ಕೆ ಕಾರಣ. ನಮ್ಮ ಬುಡದಲ್ಲೇ ನಡೀತಾ ಇದೆ ಯುದ್ಧ. ನಮ್ಮ ಬುಡದಲ್ಲಿ ಅಂದರೆ ಎಲ್ಲಿ, ಯಾವುದು ನಮ್ಮ ಬುಡ? ಹಾಗಾದರೆ ನೆಕ್ಸ್ಟ್ ಶ್ರೀಲಂಕಾ ದಾಟದ ಮೇಲೆ ಬಂದರೆ ಇನ್ನೊಂದು ದೇಶ ಬಂದರೆ ಅಲ್ಲಿ ನಡೆದ್ರೆ ಅದು ಬುಡಾನಾ? ಬುಡ ಅನ್ನೋಕ್ಕೆ ಅರ್ಥ ಏನು? ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಮೈ ಟೆರಿಟರಿ, ನನ್ನ ಬುಡಕ್ಕೆ ಬಂದಿದ್ದರೆ. ಇರಾನ್ ಯುದ್ಧದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸೋದನ್ನು ಕಾಂಗ್ರೆಸ್ ಟೀಕಿಸಿದೆ. ಅವರು ಮೌನವನ್ನು ವಹಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗೋಗಿದ್ದಾರೆ ಎಲ್ಲದರಲ್ಲೂ. ಮತ್ತು ಪ್ರಧಾನಿ ಮತ್ತು BJPಯ ಲೆಕ್ಕಾಚಾರ ಇರೋದು, ನಾವು ಏನು ಹೇಳ್ತೀವಿ ಅದನ್ನು ಬಾಯಿ ಮುಚ್ಕೊಂಡು ಭಾರತ ಡ್ಯಾನ್ಸ್ ಮಾಡಿಕೊಂಡು ಅನುಭವಿಸ್ಬೇಕು ಅಂತ ಅವ್ರದ್ದು. ದಿಸ್ ಪ್ರೈಮ್ ಮಿನಿಸ್ಟರ್ ಥಿಂಕ್ ಸಮಥಿಂಗ್ ಅಬವ್ ಎವ್ರಿಬಡಿ. ಅವ್ರಿಗೆ ಯಾವುದು ಆ ಥರದ್ದೆಲ್ಲ ಅಪ್ಲೈ ಆಗಲ್ಲ. ಅವ್ರು ಹೇಳಿದಾಗ ಮಾಡಿದಾಗ ಆಗ ಅದು ಅಮೃತವೆಂದು ನೀವು ಸ್ವೀಕಾರ ಮಾಡ್ಕೋಬೇಕು. ವೈ ಡಿಡ್ ದಿ ಪ್ರೈಮ್ ಮಿನಿಸ್ಟರ್ ಕೀಪ್ ಸೈಲೆಂಟ್ ನಾರ್ ಇಂಡಿಯಾ ಆರ್ ಎ ನೇವಿ? ನಿನ್ನೆ ಏನು ಕತೆ ಕಾಯ್ತಾ ಇದ್ರಾ ಅಥವಾ ಏನು ತಿಂತಾ ಇದ್ರಿ ಎಲ್ಲರೂ? ನೀವೆಲ್ಲ ಏನು ಸಂಬಳ ತಿನ್ನಲ್ವಾ ನೀವೆಲ್ಲ ಅಯೋಗ್ಯರು? ಏನು ಮಾಡ್ತಿದ್ರಿ ಎಲ್ಲ? ನಿನ್ನೆ ಮಣ್ಣು ತಿಂತಿದ್ರಾ ಕೂತ್ಕೊಂಡು, ಟೊಪ್ಪಿಗಳು ಹಾಕ್ಕೊಂಡು, ಗರಿಗರಿ ಬಟ್ಟೆಗಳನ್ನು ಹಾಕ್ಕೊಂಡು? ಇಡಿಯಟ್ಗಳ ಥರ ಆಡ್ತಾರೆ. ನೆನ್ನೆ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಇವತ್ತು ಪ್ರತಿಕ್ರಿಯೆ ಅಂತೆ. ಮಲಕ್ಕಂಡು ಎದ್ಬಾ ಅಳ್ಳಾಡ್ಕೊಂಡು ವಿದೇಶಾಂಗ ನೀತಿ ಅಂತೆ ತಲೆ. ಆ ವಿದೇಶಾಂಗ ಇಲಾಖೆ ಅನ್ನೋಂಥದ್ದು ಬೋಗಸ್ಸು. ಬರೀ ಪೋಸ್ಟ್ ಕೊಟ್ಕೊಂಡು ಸೆಂಟ್ ಹೊಡ್ಕೊಂಡು ಓಡಾಡೋ ಗಿರಾಕಿಗಳಲ್ಲಿ ಇರೋದಲ್ಲಿ ಒಂದು ಕಾಲ ಅಣಿ ಲಾಭ ಇಲ್ಲ. ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ, ನಮ್ಮ ದೇಶದ ವಿದೇಶಾಂಗ ಇಲಾಖೆಯಿಂದ ನಮಗಾಗಿರೋ ಲಾಭ ಏನು? ಏನೂ ಆಗಿಲ್ಲ ನಮ್ಗೆ ಅವರಿಂದ. ಬರೀ ಪೋಸು, ಫೋಟೋಗಳು, ಮೀಟಿಂಗ್ಗಳು, ಕಾರ್ಯಕ್ರಮಗಳು ಅಷ್ಟೇ ಅವರಿಂದ ಆಗಿರೋದು. ನಮಗೆ ಎಂಥದ್ದೂ ಆಗಿಲ್ಲ ಅವರಿಂದ. ನೇಪಾಳದಲ್ಲಾಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಶ್ರೀಲಂಕಾಲಾಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಇನ್ನೆಲ್ಲ ಮಾರಿಷಿಯಸ್ಸಲ್ಲಿನೂ ಆಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಮಾಲ್ಡೀವ್ಸಲ್ಲಿ ಹಿಡ್ಕೊಂಡು ರುಬ್ಬಿದ್ರು, ನಮಗೇನು ವಾರ್ನಿಂಗ್ ಇಲ್ಲ. ಯಾವುದ್ರಲ್ಲೂ ಏನೂ ಇಲ್ಲ. ಸುಮ್ಮನೆ ಹಿಂಗೆ ಸೂಟ್ ಹಾಕೊಂಡು ಬುಟ್ ಹಾಕೊಂಡು ಸೆಂಟ್ ಹಾಕೊಂಡು ಓಡಾಡ್ತಾರೆ. ಇದೆಂಥ ವಿದೇಶಾಂಗ ಇಲಾಖೆ? ದೇವರೇ ಕಾಪಾಡಬೇಕು ಇದನ್ನು. ಸರಿ, ಭಾರತದ ವಿದೇಶಾಂಗ ಇಲಾಖೆ ಈಗ ಪ್ರತಿಕ್ರಿಯೆ ಕೊಡ್ತಿದ್ದಾರಂತೆ. ಅದು ಬಂದಿತ್ತು ನಮ್ಮ ದೇಶಕ್ಕೆ, ಬಟ್ ಅದು 25ನೇ ತಾರೀಕಿಗೆ ಹೊರಟೋಗಿತ್ತು ನಮ್ಮ ದೇಶದಿಂದ ಅಂತ. ಈ ಫ್ಯಾಕ್ಟ್ ನೆನ್ನೆ ಹೇಳೋಕ್ಕೇನು ಬಡ್ದಿತ್ತು ನಿಮಗೆ? ನಾಲ್ಗೆ ಸತ್ತೋಗಿತ್ತಾ ನಿಮ್ಮದು? ಅದನ್ನು ಯಾರು ಕೇಳಬಾರ್ದು. ಅದನ್ನು ಯಾರು ಕೇಳಿಬಿಟ್ರೆ ಅವನು ದೇಶದ್ರೋಹಿ, ಅವನು ಪಾಕಿಸ್ತಾನದ ಪರ, ಅವನು ಮುನೀರ್ದು ತಮ್ಮ. ಶಬಾಜ್ ಶರೀಫ್ ಎಂಬ ಐಲ್ದೊರೆಗೆ ಭಿಕ್ಷುಕ ಇದ್ದಾನಲ್ಲ, ಅವನು ಕಚೀನು. ಏನು ಇವರೊಬ್ಬರೇ ಇಳಿದು ಬಂದಿರೋರು ರಾಷ್ಟ್ರಭಕ್ತರಾಗಿ, ದೇಶಭಕ್ತರಿಗೆ ಮೂತಿ ಕೊಡಿಬೇಕು ಹಿಡ್ಕೊಂಡು ಮಾತಾಡೋರಿಗೆಲ್ಲ. ಈ ವೇಳೆ ಇರಾನ್ ವೇಳೆ ಅಮೆರಿಕ ಭಾರತದ ಬಂದರುಗಳನ್ನು ಬಳಸ್ತಾ ಇದೆ ಅನ್ನೋ ವದಂತಿ ಸಂಪೂರ್ಣ ಸುಳ್ಳು. ಇದು ನೆನ್ನೆನೇ ಬಂದಿತ್ತು. ಇವೆಲ್ಲ ನೆನ್ನೆಲ್ಲ ಮಣ್ಣು ತಿಂತ ಕೂತಿದ್ರು. ಅಂತಾರಾಷ್ಟ್ರೀಯ ನೀರಿನಲ್ಲಿ ಆಗಿದೆ ಆಘಾತಕಾರಿ ಕೃತ್ಯ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿ ಇರಾನ್ನ ವಿದೇಶಾಂಗ ಮಂತ್ರಿ ಮೆಲ್ಲಗೊಂದು ಬತ್ತಿ ಇಟ್ಟಿದ್ದಾರೆ. ಕರೆಕ್ಟಾಗಿ ಇಟ್ಟಿದ್ದಾರೆ ಅವರು ಒಂದು ಬತ್ತಿನ. ಅದೇನು ಬತ್ತಿ ಇಟ್ಟಿದ್ದಾರೆ ಅಂದರೆ, ಇದು ನಾವು ಭಾರತದ ಅತಿಥಿಯಾಗಿದ್ದಂತಹ ಹಡಗಿದು ಫ್ರಿಗೇಡ್, ಅದು ಆ್ಯಕ್ಚುಲಿ ಫ್ರಿಗೇಡು ಇರಾನ್ದು ಯುದ್ಧ ನೌಕೆ, ಅದನ್ನು ಹೊಡೆದಾಕಿದ್ದಾರೆ ಅಮೇರಿಕದವರು ಅಂತ. ಅದೊಂದು ಬತ್ತಿ ಇಡುವ ಕಾರ್ಯಕ್ರಮ ಅದು ಅವ್ರದ್ದು. ಆ ಬತ್ತಿ ಇಡುವ ಕಾರ್ಯಕ್ರಮಕ್ಕೆ ಈ ಬಕ್ರಾಗಳಿದಾರಲ್ಲ ನಮ್ಮಲ್ಲಿ, ಲಕ್ಷಗಟ್ಟಲೆ ಸಂಬಳ ತಗೊಂಡು ಸೂಟು ಬೂಟು ಹಾಕ್ಕೊಂಡು, ಒಂದು ಸ್ವಲ್ಪ ಬಿಳಿ ಕೂದಲು ಒಂದು ಸ್ವಲ್ಪ ಕರಿ ಕೂದಲು ಇಟ್ಕೊಂಡು, ಆಗಾಗ ಕನ್ನಡಕ ಹಿಂಗೆ ಅಂದ್ಕೊಂಡು ಸೆಂಟ್ ಹಿಡ್ಕೊಂಡು ಓಡಾಡೋ ಗಿರಾಕಿಗಳು ಇದಾರಲ್ಲ ಇವರು, ಈ ಬಕ್ರಾಗಳು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಮ್ಮ ಹಿತ್ತಲಿಗೂ ಬಂದಿದೆ, ಪ್ರಧಾನಿ ಮೌನವಾಗಿದ್ದಾರೆ ಅಂತಲ್ಲ. ಕಾಂಗ್ರೆಸ್ ಏನು ಹೇಳ್ತಾ ಇದೆ? ಭಾರತದ ವಿದೇಶಾಂಗ ನೀತಿ ಹಾದಿ ತಪ್ಪಿದೆ ಅನ್ನೋಕ್ಕಾಗಲ್ಲ. ಬಟ್ ವಿದೇಶಾಂಗ ನೀತಿ ಹೇಗಿದೆ ಅಂತಂದರೆ, ನಾನು ಮಾಡಿದ್ದು ಸರಿ, ಬಾಯಿ ಮುಚ್ಕೊಂಡು ಒಪ್ಕೋ ಅನ್ನೋ ಥರದ ದಿಮಾಕಿನ ಗಿರಾಕಿಗಳು ಸೇರಿದಂಗಿದೆ ಅಲ್ಲಿ. ನೋಬಡಿ ಈಸ್ ಆನ್ಸರಬಲ್. ದಟ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಈಸ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಆ್ಯಂಡ್ ಮೋದಿ ಅವ್ರನ್ನ ನಂಬಿಕೊಂಡು ಫುಲ್ ಕೂತಿದ್ದಾರೆ. ಆಮೇಲೆ ಮೋದಿನ ಯಾರು ಆನ್ಸರ್ ಕೇಳಾಗಿಲ್ಲ ಪ್ರಶ್ನೆನ ಈ ದೇಶದಲ್ಲಿ. ಮೋದಿಗೆ ಯಾರು ಪ್ರಶ್ನೆನೇ ಕೂಡದಪ್ಪ ಈ ದೇಶದಲ್ಲಿ. ಅವನು ಕೇಳಿದ್ರೆ ಅಷ್ಟೇ, ಅವನ ಮುಗೀತು ಅವನ ಕತೆ. ಮೇಲೆ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ. ಇಲ್ಲ, ಅದನ್ನು ನಿನ್ನೆ ಹೇಳಕ್ಕೆ ಏನು ಬಡ್ದಿತ್ತು ನಿಮ್ಗೆ ರೋಗ ಅಂತ ನನ್ನ ಪ್ರಶ್ನೆ ಅಷ್ಟೇ.
ನಿನ್ನೆ ಘಟನೆ ಆಗಿ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಇದ್ರದ್ದು ವಿವರಣೆ ಕೊಟ್ಟ ಮೇಲೆ, ರಕ್ಷಣೆಯಲ್ಲಿ ನಾವು ಭಾಗಿದಾರರಾದ ಮೇಲೆ ಅದು ವಿವರಣೆ ಕೊಟ್ಟು ಬ್ರೀಫ್ ಮಾಡಕ್ಕೆ ನಿಮಗೆ ಬಡ್ದಿದ್ದೇನು? ಏನು ನಾಲ್ಗೆ ಸತ್ತೋಗಿದ್ದು ಲಕ್ವ ಹೊಡೆದಿತ್ತ ನಿಮಗೆ? ಅಯ್ಯೋ, ಯೋಗ್ಯತೆ ಇಲ್ಲದೆ ಇದ್ದವ್ರುಗಳೆಲ್ಲ. ಭಾರತದ ರಾಜತಾಂತ್ರಿಕತೆ ಹಳಿ ತಪ್ಪಿದೆ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅಂತೆಲ್ಲ ಅವರು. ಯಾಕೆ ಮೌನ ವಹಿಸಿದ್ದಾರೆ? ಯುದ್ಧದ ಬಗ್ಗೆ ಮೌನ ಯಾಕೆ ವಹಿಸಿದ್ದಾರೆ ಕಾಂಗ್ರೆಸ್ನವರು? ಯುದ್ಧದ ಬಗ್ಗೆ ಮೌನದ ಪ್ರಶ್ನೆ ಬೇರೆ, ಈ ಘಟನೆಯ ಬಗ್ಗೆ ನಮ್ಮ ದೇಶ ನಡ್ಕೊಂಡಿದ್ದ ರೀತಿ ಬೇರೆ, ಎರಡು ಬೇರೆ ಬೇರೆ. ಯುದ್ಧದ ಬಗ್ಗೆ ಮೌನ ಏನು ಮಾಡಬೇಕಾಗಿತ್ತು? ಯುದ್ಧದ ಬಗ್ಗೆ ಮೌನ ಭಾರತ ನಾಳೆ ಬೆಳಗ್ಗೆಯಿಂದ ನಮ್ಮ ಸೈನಿಕರೆಲ್ಲ ಹೋಗ್ತಾ ಇದ್ದಾರೆ ಟೆಹರಾನ್ಗೆ, ನಾವು ಇರಾಕ್ ಪರ ಯುದ್ಧ ಮಾಡ್ತೀವಿ ಅಂತ ಹೋಗ್ತಿದ್ರಾ? ಬೇಡ, ಅಮೆರಿಕಾ ಪರ ನಾವು ನಿಲ್ತಾ ಇದ್ದೀವಿ, ನಮ್ಮದು ವಿಮಾನಗಳೆಲ್ಲ ಕಳಿಸ್ಕೊಟ್ರಪ್ಪ, ಕಳಿಸ್ತಿದ್ರಾ? ಏನು ಮಾಡಬೇಕಿತ್ರಪ್ಪ ಬಕ್ರಾಗಳ? ಅದಕ್ಕೆ ಹೇಳಿದ್ದು, ಇಲ್ಲಿವರೆಗೆ ಹೇಸಿಗೆ ತಿನ್ನೋರು ಮತ್ತು ಗಲೀಜ್ ಗಿರಾಕಿಗಳ ವೃತ್ತಿ ಮತ್ತು ಉದ್ಯೋಗ ಆಗಿತ್ತು ಭಾರತದಲ್ಲಿ ರಾಜಕಾರಣ. ರೌಡಿಗಳು, ಡಕಾಯಿತರು, ಜನೋವಿರೋಧಿ ಕಳ್ಳರು, ಇವ್ರದ್ದೆಲ್ಲ ಆಗಿತ್ತು ಇಲ್ಲಿವರೆಗೆ. ಮತ್ತೆ ಹೇಳ್ತೀನಿ, ಅಟ್ಲೀಸ್ಟ್ 70%, ಇನ್ನೊಂದು 30% ಒಳ್ಳೆಯವರೇ ಇರ್ಬೋದು. ಈಗ ಏನಾಗಿದೆ ಅಂದರೆ, ಬ್ರೈನ್ ಇಲ್ಲದೆ ಇದ್ದವರು, ಬ್ರೈನ್ ಡೆಡ್ ಆದವರು, ನಾಲ್ಗೆಗೆ ಸ್ವಾಧೀನ ಇಲ್ಲದೆ ಇದ್ದವರು, ಇವರೆಲ್ಲ ಇದ್ದಾರೆ ಈಗ ಸರ್ಕಾರದಲ್ಲಿ. ಕಾಂಗ್ರೆಸ್ ಪ್ರಶ್ನೆಗೆ BJP ಹೇಳುತ್ತೆ, ಇರಾನ್ ಯುದ್ಧಕ್ಕೆ ಸುಮ್ಮನೆ ತಾಳೆ ಆಗ್ತಾ ಇದ್ದೀರಿ, ನಾವೆಂಗೆ ಹೊಣೆ ಇದು? ಈ ವಿಚಾರದ ನಮ್ಮನ್ನ ಯಾಕೆ ದೂಷಿಸ್ತೀರಿ? ಅಂತಾರಾಷ್ಟ್ರೀಯ ಭಾರತ ರೀ ಮಿಸ್ಟರ್ ಅಮಿತ್ ಮಾಳವಿಯ, ಸುಮ್ಮನೆ ಕೂತ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಚುಚ್ಚೋದಲ್ಲ. ಇಲ್ಲಿ ಕೇಳಬೇಕಾಗಿತ್ತು ರೀ, ನಿಮ್ಮ ಸರ್ಕಾರನ ಮಣ್ಣು ತಿಂತಿದ್ರ ನೆನ್ನೆ ಅಂತ. ಇವತ್ತೇನು ರೀ ಕೇಳೋದು? ನೀವು ಬಂದು ಬುರುಡೆನ ಪುಕ್ಕಟ್ಟೆ ದೊಡ್ಡ ಮನುಷ್ಯ ಬಂದುಬಿಟ್ರು ಇಲ್ಲಿ, ಕಂಡಿದ್ದಕ್ಕೆಲ್ಲ ಹಾಕ್ಕೊಂಡು ಚುಚ್ಕೊಂಡಿಲ್ಲಿ. ಇದೇ ಪ್ರಶ್ನೆಗೆ ನಿನ್ನೆ ಉತ್ತರ ಕೊಡೋಕ್ಕೇನು ಬಡ್ದಿತ್ತ ರೋಗ ನಿಮಗೆ? ಏನು ಅಮಿತ್ ಮಾಳವಿಯ ಹೇಳಿದ್ದನ್ನೆಲ್ಲ ಇದು ತಗೊಂಬಿಟ್ಟು ಪ್ರೋಕ್ಷಣೆ ಮಾಡ್ಕೋತೀವಿ ಮೈ ಮೇಲೆ ನಿಮ್ಮ ಯೋಗ್ಯತೆಗಳಿಗೆ. ಮಾರ್ಚ್ 4 ಇದೆಲ್ಲ ಯಾಕಾಗಿದೆ ಅಂದರೆ, ದಿಮಾಕು ಕೇಂದ್ರದಲ್ಲಿ ಭಾಳ ಜನ ದಿಮಾಕು ಬಂದುಬಿಟ್ಟಿದೆ, ಕೊಪ್ಪು ಬಂದುಬಿಟ್ಟಿದೆ ಅವ್ರಿಗೆ. ನಮ್ಮನ್ನು ಏನು ಮಾಡ್ಕೊಳಕ್ಕಾಗಲ್ಲ ಯಾವನೂ. ಹಿಂದೂ ಮುಸ್ಲಿಂ ತೋರಿಸ್ತಾ ಇದ್ರಾಯ್ತು, ಗೆದ್ಕೊಂಡು ಹೋಯ್ತಾ ಇರ್ಬೋದು ನಾವು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇವರೆಲ್ಲ. ಅದಕ್ಕೆ ಹಿಂಗೆ ಆಡಿಸ್ತಾ ಇರೋದು ಇವ್ರಿಗೆ ಆಟಗಳು. ನೌಕಾಪಡೆ ಹೇಳುತ್ತೆ ಬೇರೆ ಥರ. ಮಾರ್ಚ್ 4ನೇ ತಾರೀಕು ಅದು ಹೊರಟಿತ್ತು ನಮ್ಮ ದೇಶದಿಂದ, ನಮ್ಮ ಹತ್ರ ಇರಲಿಲ್ಲ ಅದು. ಪಶ್ಚಿಮ ಗಾಳಿಯಿಂದ ಆ ಕಡೆಗೆ ಆಗಿರೋದು, ಶ್ರೀಲಂಕಾ ವ್ಯಾಪ್ತಿಗೆ ಒಳಪಡುತ್ತೆ. ನಾವು ಕಾರ್ಯಾಚರಣೆ ಮಾಡಿದ್ದೀವಿ, ನಮಗೆ ಮೆಸೇಜ್ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ. ಇದಕ್ಕೆ ನಾವು ಹೊಣೆಗಾರರಲ್ಲ ಅಂತ. ಯಾವನು ಹೇಳ್ದವನು ನಿಮ್ಮನ್ನು ಹೊಣೆಗಾರ ಅಂತ? ಬಿಳಿ ಬಟ್ಟೆ ಹಾಕೊಂಡು ಓಡಾಡೋ ಅಂತಹ ಹೀರೋಗಳು ನೀವು. ನಿಮ್ಮನ್ನು ಯಾವನು ಹೇಳ್ದವನು? ನಾವೇನಾದ್ರು ಹೇಳಿದ್ವಾ ನೀವು ಹೊಣೆಗಾರರು ಅಂತ? ಸ್ಪಷ್ಟನೆ ಕೊಡಬೇಕಿತ್ತಂತ. ಎಸ್. ಬಟ್ ಈಗ ಇಲ್ಲಿ ರಾಜಕಾರಣಿಗಳು ಹೇಳೋದಿರಲಿ ಸರ್, ಇರಾನ್ ಯಾಕೆ ಇದನ್ನು ಹೇಳ್ತಾರೆ ಸರ್? ಇರಾನ್ಗೆ ಬತ್ತಿ ಇಡಕ್ಕೆ ಅವ್ರು ಎಲ್ಲಿ ಬೇಕಾದ್ರೂ ಇಡ್ತಾರೆ ಬತ್ತಿನ. ಅವ್ರಿಗೇನು ಹೋಗ್ಬೇಕು? ಅವ್ರಿಗೆ ಅವ್ರು ಕಳ್ಕೊಳ್ಳೋದೇನಿದೆ ಅವ್ರಿಗೆ? ಅವ್ರನ್ನ ಯಾಕೆ ಕೇಳ್ಕೊಂಬರ್ತೀರಿ? ಅವ್ರು ಇಷ್ಟ ಬಂದಂಗೆ ಆಡ್ತಾರಪ್ಪ ಅವರು. ಶಕುನಿಗಳ ಥರ ಈಗ ಅಂತ ಲೆಕ್ಕ ಇಟ್ಕೊಳ್ಳಿಬೇಕಾದ್ರೆ ನೀವು. ಸಿ, ಫಸ್ಟ್ ಆಫ್ ಆಲ್ ನಂದು ಅಬ್ಜೆಕ್ಷನ್ ಇರೋದು ಭಾರತ ಸರ್ಕಾರದ ನಡವಳಿಕೆ. ನಿನ್ನೆನೇ ದಿಸ್ ಶುಡ್ ಹ್ಯಾವ್ ಬಿನ್ ಟೇಕನ್ ಅಪ್ ಆಸ್ ಎ ಪ್ರಿಯಾರಿಟಿ ಇಶ್ಯೂ ಅಂಡ್ ಎವ್ರಿಥಿಂಗ್ ಶುಡ್ ಹ್ಯಾವ್ ಬಿನ್ ಕ್ಲಾರಿಫೈಡ್ ಟಕ 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 ಅಂತ. ಅಮೆರಿಕಾದ ಡಿಫೆನ್ಸ್ ಸೆಕ್ರೆಟರಿ ಅನೌನ್ಸ್ ಮಾಡಿದ ಮೇಲಲ್ಲ, ನಮ್ಮದು ಸಬ್ಮೆರೀನು ಇಂಡಿಯನ್ ಓಷನಲ್ಲಿ ಒಂದು ಹೊಡೆದಾಕಿದೆ ಅಂತ ಹೇಳಿದ ಮೇಲೆಲ್ಲ ಕತ್ತೆಕಾಯಿ ಅವರು ಇವರೆಲ್ಲ ಗಿರಾಕಿಗಳು ಅನ್ನ ತಿಂತಾರೆ. ಏನು ತಿಂತಾರೆ ದೇಶದಲ್ಲಿ ಸಂಬಳ ತೊಗೊಂಡು ಇವರೆಲ್ಲ? ನಿನ್ನೆ ಮಾಡಿಬಿಡ್ಬೇಕಾಗಿತ್ತು ಇದನ್ನೆಲ್ಲ. ಎಕ್ಸಾಕ್ಟ್ ಆಗಿದೆ ಅಂತ ಹೇಳಿ ಇದಾಗಿದೆ. ಯಾಕೆ? ಇದು ಭಾರತದ ಬುಡಕ್ಕೆ ಬಂದ ಘಟನೆ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಇದನ್ನ. ಮೋದಿ ಹೆಂಗೆ ಅಂದರೆ, ಕಾಂಗ್ರೆಸ್ ಹೊಡೆಯೋವಾಗ ಮಾತ್ರ ಕಪಾಳಕ್ಕೆ ಹೊಡೆಯೋಕೆ ಉತ್ಸಾಹದಿಂದ ಬರ್ತಾರೆ. ಇವ್ರ ಕಪಾಳಕ್ಕೆ ಏಟು ಬಿದ್ದಾಗ ಮಾತ್ರ ನನಗೇನು ಗೊತ್ತೇ ಇಲ್ಲ ಅನ್ನೋ ಟೈಪ್ ಡ್ರಾ ಮಾಡ್ತಿರ್ತಾರೆ ಶಾಲಾಕ್ಕಂಡು. ಯಾಕೆ? ಫಸ್ಟ್ ಆಫ್ ಆಲ್ ಅದು ಭಾರತದ ಬುಡದಲ್ಲಿ ನಡೆದಿರೋ ಘಟನೆನೇ ಅಲ್ಲ. ಆತಿಥ್ಯ ವಹಿಸಿತ್ತಷ್ಟೇ. ಆತಿಥ್ಯಕ್ಕೂ ನಮಗೂ ಸಂಬಂಧವೇ ಇಲ್ಲ. ಮ್ಯಾರಿಟೈಮ್ ಎಕ್ಸರ್ಸೈಸಸ್ಸನ್ನು ಭಾರತ ವಿಶಾಖಪಟ್ಟಣದಲ್ಲಿ ನಡೆಸಿತು. 20ಕ್ಕೂ ಹೆಚ್ಚು ದೇಶಗಳು ಅದರಲ್ಲಿ ಬಂದು ಪಾಲ್ಗೊಂಡವು. ಎಲ್ಲ ದೇಶಗಳಿಗೆ ಆಹ್ವಾನ ಕೊಟ್ಟಂತೆ ಇರಾನ್ನ ನೇವಿಗೂ ನೌಕಾಪಡೆಗೂ ಆಹ್ವಾನ ಕೊಟ್ಟಿದ್ವಿ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಮಾಂಡರ್ ಇನ್ ಚೀಫ್ ಆಗಿರುವಂಥ ರಾಷ್ಟ್ರಪತಿಗಳಾಗಿರೋರು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ದಟ್ಸ್ ಆಲ್. ಇದು ಮುಗಿದ ಮೇಲೆ ಈ ಕಾರ್ಯಕ್ರಮ ಅಂದರೆ ಮ್ಯಾರಿಟೈಮ್ ಈ ಕಾನ್ಫರೆನ್ಸು ಮತ್ತು ಈ ಆರ್ಮಡ್ ಐ ಫ್ಲೋ ಇದು ಮೆರವಣಿಗೆ ಸಮುದ್ರದಲ್ಲಿ ಇದೆಲ್ಲ ನಡೆದು ಮುಗಿದ ಮೇಲೆ ಅವ್ರವ್ರ ದೇಶಕ್ಕೆ ಹೊರಟರು ಅಷ್ಟೇ. ಇವರು ಕೂಡ ಮಾರ್ಚ್ ಅಲ್ಲ
26 ಫೆಬ್ರವರಿ ಏನೋ ಇರಬೇಕು ಇವರು, ಅವತ್ತೇ ಹೊರಟೋಗಿದೆ ಈ ಶಿಪ್. 24 25 ಮುಗಿದಿದೆ ನಮ್ಮದು ಕಾರ್ಯಕ್ರಮ. ಅವ್ರು 26ನೇ ತಾರೀಕು 25ನೇ ತಾರೀಕು ಹೊರಟಾಗಿದೆ ಇರಾನ್ ಕಡೆಗೆ, ಅವರು ಹೋಗಾಗಿದೆ. ನಮ್ಮ ಮನೆಯಲ್ಲಿ ಮದುವೆಪ್ಪ, ನಾನು ಗೆಸ್ಟ್ಗಳನ್ನು ಕರೆದಿದ್ದೀನಪ್ಪ, ಅವರು ಬಂದಿದ್ದಾರಪ್ಪ, ನಮ್ಮಲ್ಲಿ ಇಳ್ಕೊಂಡಿದ್ದಾರಪ್ಪ, ಮದುವೆ ಮುಗಿದಾಯ್ತಪ್ಪ, ಅವರು ಹೋಗಾಯ್ತಪ್ಪ. ಹೋಗಿ 3 ದಿನ ಆದಮೇಲೆ ಎಲ್ಲೋ ಏನೋ ಆದಾಗ ಅವ್ರ ಮನೆ ಗೆಸ್ಟಾಗಿ ಹೋಗಿದ್ರು ಅವರು ಅಂತಂದರೆ ಇದು ಏನು ಮಾಡಬೇಕು ಅವರು? ಹೋಗಿತ್ತಪ್ಪ. ಅವ್ರು ಏನು ಮಾಡ್ಬೇಕು ಹೇಳಿ ಪಾಪ, ಯಾರ ಮನೆನಾರು ಆಗ್ಲಪ್ಪ. ಸೇಮ್ ನಾವೇನು ಮಾಡಬೇಕು ಈ ಘಟನೆಯಲ್ಲಿ? ಸಂಬಂಧವೇ ಇಲ್ಲ. ಎರಡನೇದು ಹೋಗಲಿ, ನಮ್ಮ ನೀರಿನ ಅಂದರೆ ಪ್ರತಿ ದೇಶಕ್ಕೆ ತನ್ನ ಸಮುದ್ರ ತೀರದಿಂದ 12 ಅಥವಾ 18 20 ಇರಬೇಕು ಕಿಲೋಮೀಟ್ರು ಅಷ್ಟು ನೀರು ಸಮುದ್ರದಲ್ಲಿ ಪ್ರದೇಶ ಏನಿದೆ ಅದು ಆಯಾ ದೇಶಗಳ ಆಸ್ತಿ. ಅಲ್ಲಿಂದ ಆಚೆಗೆ ಅದು ಅಂತಾರಾಷ್ಟ್ರೀಯ ವಾಟರ್ಸ್ ಅಂದರೆ ಇಂಟರ್ನ್ಯಾಷನಲ್ ವಾಟರ್ಸ್. ಅದು ಅದರ ಮೇಲೆ ಯಾವ ದೇಶಕ್ಕೂ ಹಕ್ಕಿರಲ್ಲ. ಈ 1 to 20 1 to 18 ಆ ಥರ ಏನೋ 12 ಏನೋ ಇದೆ, ಅದು ಅಷ್ಟು ಮಾತ್ರ ಇವ್ರದ್ದು. ಇದು ನಡೆದಿರೋದು ಅದರೊಳಗಡೆನಾ? ಅದರೊಳಗಡೆ ನಡೆದಿದ್ದರೆ ರಾಹುಲ್ ಗಾಂಧಿ ಎಂಬ ಪಂಡಿತೋತ್ತಮರೊಬ್ಬರು ಪ್ರಶ್ನೆ ಮಾಡ್ಬೋದಾಗಿತ್ತು. ಬುಡಕ್ಕೆ ಬಂದು ಬಿತ್ತಲ್ಲ, ನಿಮ್ಗೆ ಗೊತ್ತಿತ್ತೇನ್ರಿ ಇದು ಘಟನೆ ಅಂತ. ಮತ್ತು ಯಾವುದ್ರಿ ಅದು ಅಮೇರಿಕಾ ನಮ್ಮ ದೇಶದ ಗಡಿದ್ರೊಳಗೆ ಬಂದು ಕರಾವಳಿ ತೀರ ಪ್ರದೇಶದಲ್ಲಿ ಬಂದು ನಮಗೆ ಗೊತ್ತಿಲ್ಲದಂಗೆ ಕಾರ್ಯಾಚರಣೆ ಮಾಡೋಕ್ಕೆ ಅವನು ಯಾವನ್ರಿ ಅವನು ಅಂತ ಕೇಳ್ಬೋದಾಗಿತ್ತು. ಇದು ನಮ್ಮ ದೇಶ ದಾಟಿ ಇನ್ನೊಂದು ದೇಶ ಬಂದು ಆಗೋಗಿದೆ, ಮ್ಯಾಪ್ ವೈಸು ಶ್ರೀಲಂಕಾ, ಅದನ್ನು ದಾಟಿ ಅದು 10 ಕಿಲೋಮೀಟರ್ ಆಚೆ ಹೊಟ್ಟೋಗಿದೆ. ಹಂಗೆ ನೋಡಿದ್ರೆ ಪಾಪ ಶ್ರೀಲಂಕಾನೂ ಜವಾಬ್ದಾರಿ ಅಲ್ಲ ಇದಕ್ಕೆ. ನಂಬರ್ 1 ಹೇಗೆ ಇಂಡಿಯಾ ರೆಸ್ಪಾನ್ಸಿಬಲ್ ಆಗ್ತೀವಿ? ಹೇಳಕ್ಕೇನು ಬಡ್ದಿತ್ತು ರೋಗ ಮಾಳವೀಯ, ಏನು ಬಡ್ದಿತ್ತು ರೋಗ ನೆನ್ನೆ ಹೇಳಕ್ಕೆ ನಿಮಗಿದೇನ ಅಯೋಗ್ಯರಿಗೆ? ಎರಡನೇದು ತಗೊಳ್ಳಿ, ಒಂದು ವೇಳೆ ನಮ್ಮ ಗಡಿಗೆ ಸಮೀಪದಲ್ಲೇ ಇದು ಆಯಿತು ಅಂತ ಇಟ್ಕೊಳ್ಳೋಣಪ್ಪ. ಇವತ್ತಿರೋ ಅಮೇರಿಕದ ಪರಿಸ್ಥಿತಿ ಮತ್ತು ಅವ್ರ ಉದ್ವಿಗ್ನತೆ ಮತ್ತು ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ ನಮಗೆ ಫೋನ್ ಮಾಡಿ ಹೇಳ್ಬಿಟ್ಟು ಹೊಡಿತಾರಾ? ನಾವು ಅದಕ್ಕೆ ಅವಕಾಶ ಮಾಡೋಕ್ಕಾಗತ್ತಾ? ನಾವು ಮೂರನೇದಪ್ಪ, ಒಂದು ವೇಳೆ ಒಂದು ಸಬ್ಮೆರಿನ್ ಇಂಡಿಯನ್ ಓಷನ್ನಲ್ಲಿ ಓಡಾಡ್ತಿದೆ ಅಂತಲೇ ಇಟ್ಕೊಳ್ಳೋಣಪ್ಪ, ಅದನ್ನು ಭಾರತ ನಿಗಾ ವಹಿಸಿ ಕಾಯ್ಕೊಂಡು ಕೂರಕ್ಕೆ ಅದೇನದು ಹಿಮಾಲಯ ಪರ್ವತನ ಕಣ್ಣಿಗೆ ಕಾಣಿಸೋಕ್ಕೆ ಅದು ಅಷ್ಟು ದೇಶದ ಸಬ್ಮೆರಿನ್ ಓಡಾಡ್ತಾ ಇರಲಿಲ್ಲ ಕಾಂಗ್ರೆಸ್ ಇದ್ದಾಗ ಅಥವಾ ಇನ್ನೊಬ್ರಿದ್ದಾಗ ಮತ್ತೊಬ್ಬಿದ್ದಾಗ ಓಡಾಡ್ತಾ ಇರ್ತವೆ ಅವು. ಹಿಂಗೆ ಮಾಡಲ್ಲ ಅಷ್ಟೇ, ಇವ್ರು ಹಿಂಗೆ ಮಾಡೋಗಿದ್ದಾರೆ. ಅದಕ್ಕೆ ಬೇಕಾಗಿದ್ದು ಒಂದು ಪ್ರೊಟೆಸ್ಟ್ ಬೇಕಾದ್ರೆ ಹಾಕ್ಬೋದಾಗಿತ್ತೇನೋ ಇಂಡಿಯಾ, ಯಾಕೆ ಎಳೀತಾ ಇದ್ದೀರಿ ನೀವು ಅಂತ ಕೇಳೋರು. ನಿಂದೇನಕ್ಕಪ್ಪ, ನಿನ್ನ ಹತ್ರಕ್ಕೆ ಏನಾದ್ರು ಬಂದಿದ್ವಾ ಅಂತ ಕೇಳೋರು. ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ನಾನು ಮಾಡೋದ್ರ ಜವಾಬ್ದಾರಿ ನಾವು ತೊಗೋತೀವಿ, ನಾವು ತೊಗೊಂಡಿದ್ದೀವಿ, ನಿನಗೇನು ಸಂಬಂಧ ಅಂತ ಕೇಳಿರೋರು ಅವಾಗ. ಹಾಗಾಗಿರೋದ್ರಿಂದಾನೇ ನಾನು ಹೇಳ್ತಿರೋದು, ಭಾರತದ ಪ್ರತಿಕ್ರಿಯೆ ಮತ್ತು ನಡವಳಿಕೆ ನಿನ್ನೆ ಮತ್ತು ಅದರ ನಿಲುವು ಮೂರ್ಖತನದ ಪರಮಾವಧಿಯಿಂದ ಕೂಡಿದೆ, ಶೆಂಟೋಡ್ಕೊಳ್ಳೋ ಗಿರಾಕಿಗಳಿಂದಾಗಿ ಅಂತ ಆ ಕ್ಷಣಕ್ಕಾಗದೇ ಇರೋದು. ಹಾಂ, ಇನ್ನು ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ 6ನೇ ದಿನ ಕಾಲಿಟ್ಟಿದೆ. 100 ಗಂಟೆಗಳ ಈ ರಣ ಭೀಕರ ದಾಳಿಗೆ ಮಿತ್ರಪಡೆ ಹಾಗೂ ಇರಾನ್ ಎರಡೂ ಕೂಡ ವಿಡಿಯೋ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡಿದೆ. ಸದ್ಯದ ಪರಿಸ್ಥಿತಿ ಗಮನಿಸಿದರೆ ಇದು ನಿಲ್ಲೋ ಹಂತವಂತೂ ಕಾಣಿಸ್ತಾ ಇಲ್ಲ. ಇರಾನ್ ಪರಮಾಣು ಅಸ್ತ್ರ ಹೊಂದಬಾರದು ಅಂತ ಅಮೆರಿಕ ಹಾಗೂ ಇಸ್ರೇಲ್ ಬ್ಯಾಲಿಸ್ಟಿಕ್ ಹೈಪರ್ ಸೂಪರ್ ಕ್ಷಿಪಣಿಗಳನ್ನು, ಅತ್ಯಾಧುನಿಕ ಜೆಟ್ಗಳು, ಡ್ರೋನ್ಗಳನ್ನು ಪ್ರಯೋಗಿಸಿ ಇರಾನ್ ಮೇಲೆ ದಾಳಿಗೆ ಮುಂದಾಗಿದೆ. ಇರಾನ್ನಲ್ಲಿ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗಿದ್ದು ಇದುವರೆಗೂ 1230 ಮಂದಿ ಸಾವಿಗೀಡಾಗಿದ್ದಾರೆ. ಆದರೆ ಇರಾನ್ ಯುದ್ಧ ನಿಲ್ಲಿಸಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ. 1000 ಕೆಜಿ ತೂಕದ ಸಿಡಿತಲೆ ಹೊತ್ತು ಖೋರಮ್ ಶಹರ್ 4 ಕ್ಷಿಪಣಿಯನ್ನ ಇಸ್ರೇಲ್ನತ್ತ ಇರಾನ್ ಹಾರಿಸಿದೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ಟರ್ಕಿ ಮೇಲೆ ಮಿಸೈಲ್ ದಾಳಿ ಮಾಡಿಲ್ಲ, ಟರ್ಕಿಯ ಸಾರ್ವಭೌಮತ್ವವನ್ನು ನಾವು ಗೌರವಿಸ್ತೀವಿ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಇನ್ನು ಅಮೆರಿಕ, ಇಸ್ರೇಲ್, ಇರಾನ್ ಪ್ಲಾನ್ ಏನು? ಕೊಲ್ಲಿ ಯುದ್ಧ ಅಂತ್ಯಗೊಳ್ಳುತ್ತಾ ಇಲ್ವಾ? ಅದರ ಬಗ್ಗೆ ಗಮನಿಸೋಣ. ಟರ್ಕಿಯ ಸಾರ್ವಭೌಮತ್ವವನ್ನು ಗುರುತಿಸುವಂತಹ ಇರಾನ್ ಎಂಥ ನಕರ ಓತಿ ಖ್ಯಾತ ನೋಡ್ಕೊಳ್ಳಿ ಆ ದೇಶ. ಅಲ್ಲಿ ಟರ್ಕಿ ತನಗೆ ಬೇಕು, ಅದಕ್ಕೆ ಅಲ್ಲಿ ಮುಟ್ಟಲ್ಲ. ಅಲ್ಲಿ ನ್ಯಾಟೋ ಇಲ್ವಾ? ಅಲ್ಲಿ ಅಮೆರಿಕನ್ ಫೋರ್ಸಸ್ದು ಪ್ರೆಸೆನ್ಸ್ ಇಲ್ವಾ? ನ್ಯಾಟೋ ಜೊತೆ ಟರ್ಕಿ ಸೇರ್ಕೋಬೋದು ಬೇಕಾರೆ, ತೊಂದರೆ ಇಲ್ಲ ಅವ್ರಿಗೆ. ಇಲ್ಲಿ ಸೌದಿ ಅರೇಬಿಯಾನವ್ರು ಸೇರ್ಕೊಳ್ಳಂಗಿಲ್ಲ, ಕತಾರವ್ರು ಸೇರೋಂಗಿಲ್ಲ. ಇವ್ರಿಗೆ ಜಾಗ ಕೊಟ್ಟಿದ್ದು ಪಾಪ ಮಾತುಕತೆಗೆ ಒಮಾನ್ನವ್ರು ಸೇರೋಂಗಿಲ್ಲ. ಅವ್ರು ಹೊಡಿತಾರೆ, ಮಡಿತೀವಿ ಅಂತ. ಯಾರು ಬಿಡ್ತಾರೆ? ಯಾಕೆ ಬಿಡಬೇಕು? ಅವ್ರಿಗೆ ಏನಿಯೋ. ಈ ಮಧ್ಯೆ ನಮ್ಮವ್ರು ಹೋಗಿ ಅದೇನೋ ಇದು ಬೇರೆ ಹೇಳಿದಾರಂತಲ್ಲ, ಸಂತಾಪನ. ಹೌದು ಸರ್, ಅದು ಮುಂದೆ ಬರುತ್ತೆ. ಅದು ಡ್ರಾಮಾ.
ಹಂಗೋ ಇರಲಿ ಹಿಂಗೋ ಇರಲಿ ಅದೊಂದು ಹಾಕತ್ಲ ಕಡೆಗೆ ಅಂತ. ಈಗ ಅದು ಕೂಡ ಭಾಳ ಹಿಂದೆ ಒಬ್ಬರು ರಾಜಕಾರಣಿ ಇದ್ದರು, ಅವರು ಸಂತಾಪದ ಕಿಂಗ್. ಅವರು ಯಾರಿಗಾದ್ರೂ ಹಾಕಿ ಸಂತಾಪ ಹಾಕೋರು. ಅವರು ಯಾರಿಗಾರು ಆಗ್ಬೋದ್ರಿ, ಸಂಬಂಧ ಇರಲಿ ಇಲ್ಲದಿರಲಿ ಅದೊಂದು ಹಾಕೋರು ಒಂದು ಸಂತಾಪ ಇರಲಿ ಅಂತ ಯಾತಕ್ಕೂ ಎಮರ್ಜೆನ್ಸಿಗೆ. ಹಂಗೆ ಪಾಪ ಅವ್ರು ಒಂದ್ಸರಿ ಯಾರ್ದೋ ಸಾವು ಕಾಯ್ತಾ ಇದ್ರಂತೆ, ಅವ್ರು ಸಾಯಲೇ ಇಲ್ವಂತೆ. ಇವರು ಬರ್ಕೊಟ್ಬಿಟ್ಟು ಹೊಟ್ಟೋಗಿದ್ರಂತೆ, ಅವ್ರು ಸತ್ತ ತಕ್ಷಣ ಇದನ್ನು ರಿಲೀಸ್ ಮಾಡಿಕೊಡು ಅಂತ. ಅವನು ಯಾವನೋ ಕೋತಿ ಸಾಯಕ್ಕೆ ಮೊದಲೇ ರಿಲೀಸ್ ಮಾಡಿಬಿಟ್ಟಿದ್ದ. ಸುಮ್ಮನೆ ನಂದು ಒಂದು ಇರಲಿ ಅಂತ. ಅದು ಹಾಗೆ ಭಾರತನೂ ಅಷ್ಟೇ, ನಂದು ಒಂದು ಇರಲಿ ಅಂತ ಹಾಕಿದ್ದಾರೆ. ಇದು ಈಗ 6 ದಿನ ಆದಮೇಲೆ ಯಾಕೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಬರುತ್ತೆ. ಇನ್ನು ನಮ್ಮಲ್ಲಿ ಯಾವುದಕ್ಕೆ ಪ್ರಶ್ನೆ ಬರಲ್ಲ. ಹಲ್ಲುಜ್ಜಿದ್ರೆ ಬೆಳಗ್ಗೆ ಯಾಕೆ ಹಲ್ಲುಜ್ದ ಸರ್, ಅವನು ಹಲ್ಲುಜ್ಬಿಟ್ಟ ಸರ್, ಅದು ಯಾಕ್ರಿ ಹಲ್ಲುಜ್ದ ಅವನ, ಅದು ಕೇಳೋ ಪ್ರಶ್ನೆನಾ ಸರ್? ಇದು ಅವನು ಪೇಸ್ಟ್ ಇದು ಬ್ರಷಲ್ಲಿ ಯಾಕ್ರಿ ಉಜ್ದ ಅವನ? ಭಾರತೀಯತೆ ಪ್ರಕಾರದಲ್ಲಿ ಅವನು ಬೇವಿನ ಕಡ್ಡಿಲಿ ಅಲ್ವೇನ್ರಿ ಉಜ್ಬೇಕಾಗಿದ್ದು, ಯಾಕ್ರಿ ಉಜ್ದ ಅವನು? ಹೇಳೋರು ಪಾಲಿಸ್ತಿದ್ದಾರೆ ಸರ್. ಅವ್ನು ಬೇವಿನ ಕಡ್ಡಿಲೇ ಉಜ್ಬಿಟ್ಟ ಸರ್. ಅವ್ನು ಬೇವಿನ ಕಡ್ಡಿಲಿ ಯಾಕ್ರಿ ಉಜ್ದ? ಭಾರತನ ಇನ್ನು ಮನುಸ್ಮೃತಿಯ ಲೆಕ್ಕಾಚಾರದಲ್ಲಿ ಹಿಂದಕ್ಕೆ ತಗೊಂಡೋಗೋಕ್ಕೆ ಪ್ಲಾಟ್ ಇದು. ಇದು ಈ ದೇಶದ ಹಣೆ ಬರಹ. ಇಂಥ ದೇಶದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತ ಮಾತಾಡ್ತೀವಿ. ಯಾಕೆ ಮಾತಾಡಬೇಕು? ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಮೇಲುಗೈ ಸಾಧಿಸಿದ್ದೀವಿ ಅಂತ ಅಮೆರಿಕದ ನಂಬಿಕೆ ಇರಬಹುದು. ನನ್ನ ಪ್ರಕಾರ ಹೌದು. ನಾವು ಗೆಲುವಿನ ಸನ್ನಿಧದಲ್ಲಿ ಗೆಲುವು ಅಂತ ನಾನು ಇನ್ನೂ ಹೇಳಲ್ಲ, ಯಾಕಂದರೆ ಗೆಲುವನ್ನು ಹೇಗೆ ಕ್ವಾಂಟಿಫೈ ಮಾಡೋದು ಅಂತ ಗೊತ್ತಿಲ್ಲ. ಈ ಹೊತ್ತಿನಲ್ಲಿ ಹಿಂದೇಟು ಹಾಕಬೇಡಿ, ಪರಮಾಣು ಶಕ್ತಿ ಹೊಂದುವುದನ್ನು ತಡೀಬೇಕು, ಇಸ್ರೇಲ್ಗೆ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತ, ಸಹಕಾರ ಕೊಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇಸ್ರೇಲ್ ವಿರುದ್ಧ ಅಗತ್ಯ ಬಿದ್ದರೆ ನಾವು ಅವ್ರ ಜಂಗಾಬಲನ ಅಡಗಿಸಿದ್ದೀವಿ, ಈಗಾಗಲೇ ಇನ್ನೂ ಅಡಗಿಸ್ಬಿಡ್ತೀವಿ. ಇದು ಆರಂಭ. ನಮ್ಮ ಬತ್ತಳಿಕೆಯಲ್ಲಿ ಬಳಸದ ಅಸ್ತ್ರಗಳಿವೆ, ಅಗತ್ಯ ಬಿದ್ದರೆ ಪರಮಾಣು ಅಸ್ತ್ರ ಬಳಕೆಗೆ ಹಿಂಜರಿಯಲ್ಲ ಅಂತ ಇಸ್ರೇಲ್ನ ಡಿಮೋನಾ ಪರಮಾಣು ಘಟಕವನ್ನು ಉಡಾಯಿಸ್ಬಿಡ್ತೀವಿ ಅಂತೆಲ್ಲ ಅವ್ರು ಹೇಳ್ಕೊಂಡಿದ್ದಾರೆ. ಯಾರು? ಇರಾನ್ನವರು. ಅಗತ್ಯ ಬಿದ್ದರೆ ಪರಮಾಣು ಅಸ್ತ್ರ ಬಳಕೆಗೂ ಹಿಂಜರಿಯಲ್ಲ. ಇದೇ ಪ್ರಾಬ್ಲಮ್ ಅಲ್ಲಿದ್ದಿದ್ದು. ನಾನು ನಿನ್ನೆನೇ ಹೇಳಿದೆ ಇದನ್ನು. ಎಟ್ ಎನಿ ಕಾಸ್ಟ್ ಯಾರ್ಯಾರು ಪಾಶ್ಚಿಮಾತ್ಯ ದೇಶಗಳು ಮತ್ತು ಎಡಬಿಡಂಗಿ ಎಡ ಚಿಂತನೆಯ ಗಿರಾಕಿಗಳಿವೆಯಲ್ಲ, ಅವು ಬಂದು ಬುರುಡೆ ಬಿಟ್ಟರೆ ಅವರು ಬರೀ ಸಿವಿಲ್ ಇದಕ್ಕೋಸ್ಕರ ನ್ಯೂಕ್ಲಿಯರ್ ಪವರ್ ಇದು ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ವೆಪನ್ನೇ ಬೇಡವಂತೆ, ಪಾಪ ಅವ್ರು ಸನ್ಯಾಸಿಗಳಂತೆ, ಕಮಾಂಡ್ಲ ಹಿಡ್ಕೊಂಡು ಓಡಾಡ್ತಿದ್ದಾರಂತೆ ಅಂತ. ಯಾರು ಬುರುಡೆ ಬಿಡಬೇಡಿ, ಡೋಂಟ್ ಟ್ರಸ್ಟ್, ನೋ ವೇ ಅದು ಅಂತ. ಈಗ ಅದು ಗೊತ್ತಾಗಿದೆ. ಈಗ ಎಲ್ಲಿಂದ ಬರುತ್ತೆ? ಉದ್ದೇಶ ಏನು ಅನ್ನೋದಿಲ್ಲ, ಸುಮ್ಮನೆ ಹೇಳ್ತಾರೆ. ಸೇಮ್ ಪಾಕಿಸ್ತಾನ್ ನನ್ನ ಕಣ್ಣು ಮುಂದೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ನಡೆಯುತ್ತೆ, ಬರೆದಿಟ್ಕೊಳ್ಳಿ. ಇರಾನ್ ಇಸ್ರೇಲ್ ಯುದ್ಧ ಕೊನೆಗಾಣಬೇಕು ಅಂತ ಚೀನಾ, ಅದು ಬಿಡಿ ಏಟ್ ಬೀಳ್ತಾ ಇದೆ, ಅವರು ಏನಾರು ಮಾಡೋಣಪ್ಪ ಒಂದು ಅಂತ ಹೊರಟಿದ್ದಾರೆ. ನೀವಿಬ್ರು ಒಪ್ಪು, ನಾವು ಸಂಧಾನಕಾರರ ಕಳಿತೀವಿ. ಇಬ್ಬರು ಒಪ್ಪಿದ್ರೆ ನಾನೇ ಹೋಗ್ಬಿಟ್ಟು ಬರ್ತೀನಿ, ಅದಕ್ಕೆ ಚೀನಾ ಯಾಕೆ ಬೇಕು? ನಾನೇ ಹೋಗ್ತೀನಿ. ಇಬ್ರು ಒಪ್ಕೊಂಬಿಟ್ರೆ ಆಯ್ತಪ್ಪ, ಬಾ ಅಣ್ಣ ನೀನು ಬಾರ, ಎಲ್ಲಿ ಏನು 9 ಗಂಟೆ ನ್ಯೂಸ್ನ ಒಂದು ವಾರ ಬಿಟ್ಬಿಟ್ಟು ಬಾ ಇಲ್ಲಿ ಕಡೆಗೆ ಅಂತ ಕರೆದ್ರೆ ಹೋಗ್ಬಿಡೋದಪ್ಪ ನಾನೇ. ಇನ್ನೇನು ಮಾಡೋಣ? ಹಂಗೆ ಒಪ್ಪಿದ್ರೆ 1000 ಜನ ರೆಡಿ ಇದ್ದಾರೆ ಒಪ್ಪಿದ್ರೆ. ಇರಾನ್ ಮೇಲೆ ರಷ್ಯಾ ಹೇಳುತ್ತೆ ನಾವು ಇದಕ್ಕೆ ಅವಕಾಶ ಕೊಡಲ್ಲ, ನಾವು ಅವ್ರಿಗೆ ರಕ್ಷಣೆಗೆ ಹೋಗ್ತೀವಿ ಅಂತ. ಹೋಗ್ಬೋದು, ರಷ್ಯಾ ಹೋಗ್ಬೋದು, ಹೋಗ್ಬಾರ್ದು ಅಂತ ನಾವ್ಯಾರು ಹೇಳೋಕ್ಕೆ? ಅವ್ರಿಷ್ಟ, ಅವ್ರ ನೀತಿ. ಬಟ್ ಅದನ್ನು ಸಹಿಸ್ಕೊಳ್ಳೋಕ್ಕಾಗತ್ತಾ, ಅರಗಿಸ್ಕೊಳ್ಳೋಕ್ಕಾಗತ್ತಾ ಅನ್ನೋದನ್ನು ರಷ್ಯಾ ಚೆಕ್ ಮಾಡ್ಕೋಬೇಕು. ಸಿ ಟೂ ಅರ್ಲಿ ಪೀಪಲ್ ಆರ್ ಕಮಿಂಗ್ ಟು ಎ ಕನ್ಕ್ಲೂಷನ್ ಆನ್ ದಿಸ್ ವಾರ್. ತುಂಬ ಅರ್ಲಿ ತೀರ್ಮಾನಕ್ಕೆ ಬರ್ತಾ ಇದ್ದಾರೆಲ್ಲ. ಅಮೆರಿಕ ಏನೋ ಸೋತೇ ಹೋಗ್ತಾ ಇದೆ ಅನ್ನೋ ಭ್ರಮೆಯನ್ನು ಹುಟ್ಟಿಸ್ಲಿಕ್ಕೆ ಇರಾನ್ ಟ್ರೈ ಮಾಡ್ತಿದೆ. ಎಡಪಂಥೀಯ ಮತ್ತು ಆ್ಯಂಟಿ ಟ್ರಂಪ್ ಮತ್ತು ಅಮೆರಿಕದ ಜನ ಅದನ್ನು ಹೌದೌದು ಹೌದೌದು ಅಂತ ಪುಂಗಿ ಬಿಡ್ತಾ ಇದ್ದಾರೆ ಹಿಂಗೆ, ವಿಚ್ ಈಸ್ ನಾಟ್ ಟ್ರೂ ಆ್ಯಂಡ್ ನಾಟ್ ಕರೆಕ್ಟ್. ನಮ್ಮ ಬತ್ತಳಿಕೆಯಲ್ಲಿ ಬಳಸದ ಅಸ್ತ್ರಗಳಿವೆ ಅಂತ ಇರಾನ್ ಹೇಳೋದಾದರೆ, ಬಳಸದ ಅಸ್ತ್ರಗಳು ಅಮೆರಿಕದ ಹತ್ರ ಯಾವುದಿರಬೇಕು ಹಂಗಾರೆ? ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ. ಅಷ್ಟು ಸುಲಭ ಅಲ್ಲ ಅದು ನನ್ನ ಪ್ರಕಾರದಲ್ಲಿ. ಹಾಗಾಗಿ ಆರಂಭದ ದಿನಗಳಲ್ಲಿ ಈ ಥರದವು ಕಾಣುತ್ತೆ. ಬಟ್ ನಂತರದ ದಿನಗಳಲ್ಲಿ ಇರಾನ್ಗೆ ಆರ್ಥಿಕವಾಗಿ ಈಗಾಗಲೇ ಅದರ ಕರೆನ್ಸಿ 2 ಸರಿ ಮಿಲ್ಕಿ ವೇ ಗ್ಯಾಲಕ್ಸಿನ ಟಚ್ ಮಾಡಿ ಕೆಳಕ್ಕೆ ಬಂದಿದೆ. ಎಷ್ಟು ದಿನ ತಡ್ಕೊಳ್ತಾರೆ ಆರ್ಥಿಕವಾಗಿ? ಎಲ್ಲಿಂದ ತಡ್ಕೋತಾರಂತೆ? ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಫಾರ್ ಇರಾನ್.
ಭಾಳಷ್ಟು ಕಷ್ಟ ಇದೆ ಅದರದ್ದು ಪರಿಸ್ಥಿತಿ. ಮತ್ತು ಅದರ ಜೊತೆಗೆ ಬರಬೇಕಾದ ದೇಶಗಳು ಎಲ್ಲಿಂದ ಬರ್ತಾರೆ? ಯುಕ್ರೇನ್ಗಾದರೂ ಯುದ್ಧೋಪಕರಣಗಳನ್ನು, ದುಡ್ಡನ್ನು ಎಲ್ಲರೂ ಕೊಡೋ ದೇಶಗಳಾದರೂ ಇವೆ. ಓಕೆ, ಇತ್ತು, ಇನ್ನು ಮುಂದಿರತ್ವೋ ಇಲ್ಲ ಗೊತ್ತಿಲ್ಲ, ಇದೆ. ಇವ್ರಿಗೆ ಯಾರಿದ್ದಾರೆ? ಆ ಭಿಕ್ಷುಕ ದೇಶ ಪಾಕಿಸ್ತಾನದ ರಕ್ಷಣೆಗಾರು ಬರ್ತಾರೆ, ಯಾರೋ ಒಂದು 2-3 ಜನ. ಅವ್ರು ಬೇಡೋ ರೀತಿಗೆ. ಹಾಂ, ರಮ ಅಂತ ಕೂಗಿದ ತಕ್ಷಣ ಅಯ್ಯೋ ಪಾಪ ಅಂತ ಕರಳೆಲ್ಲ ಪಾಪ ಹಂಗೆ ಇದಾಗ್ಬಿಡುತ್ತೆ ಎಲ್ಲರಿಗೂ, ಕೆಲವ್ರಿಗೆಲ್ಲ ಬರ್ತಾರೆ. ಅವ್ನು 2 ಸರಿ ಹಿಂಗೆ ಅಳ್ಳಾಡ್ಸಿದ್ರೆ ತಟ್ಟೆನ, ಆ ಶಬ್ದ ಕೇಳೇ ಪಾಪ ಬೇಜಾರಾಗ್ಬಿಡುತ್ತೆ 2-3 ದೇಶಕ್ಕೆ. ಬಟ್ ಇರಾನ್ ಪರಿಸ್ಥಿತಿ ಹಂಗಿಲ್ಲ. ಯಾರು ಬರಬೇಕು? ಹೂ ಶುಡ್ ಕಮ್? ಓಪನ್ಲಿ ಚೈನಾ ಬರಬೇಕು, ರಷ್ಯಾ ಬರಬೇಕು. ನನ್ನ ಪ್ರಕಾರ ಅವರಿಬ್ಬರು ಆ ರೀತಿ ಓಪನ್ಲಿ ಈಗ ಅಮೆರಿಕ ಇಸ್ರೇಲ್ ಪರವಾಗಿ ಬಂದಿರುವ ರೀತಿ ಬರೋ ಸ್ಟೇಜಲ್ಲಿ ಇಲ್ಲ ಅವರಿಬ್ಬರೂ. ಚೈನಾ ಬಿಕಾಸ್ ಆಫ್ ಎಕನಾಮಿಕ್ ಇಶ್ಯೂಸ್ ಆ್ಯಂಡ್ ದೇರ್ ಓನ್ ಪ್ರಾಬ್ಲಮ್ಸ್ ಇಂಟರ್ನಲಿ. ರಷ್ಯಾ ಬಿಕಾಸ್ ಯುಕ್ರೇನ್ ವಾರ್ ಅದು ಫೇಸ್ ಮಾಡ್ತಾ ಅಲ್ಲಿ ಬರುತ್ತಾ? ನಾಟ್ ದಟ್ ಈಸಿ. ತನ್ನೊಳಗೆ ಸಮಸ್ಯೆ. ಹಾಂ, ಆಗಲಿ, ನೋಡೋಣ ಮುಂದೇನಾಗುತ್ತೆ.